ಅದೇ ರೀ, ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು. 5 ವರ್ಷ ಆಯ್ತು, 6 ವರ್ಷ ಆಯ್ತು. ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ, ಯಾಕೆ ಮಾಡಂಗಿಲ್ಲ? ಅವಾಗ ನೋಡಿ, ಅಮಿತ್ ಶಾ ಅವರು ಈ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದ್ರೆ, ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ, ಈ ವಾಸ್ ನೋವೇರ್ ಕನೆಕ್ಟೆಡ್. ಅವ್ರು ಹೋಮ್ ಮಿನಿಸ್ಟರ್ ಇರಲಿಲ್ಲ, ಅಧಿಕಾರದ ಕೂಡ ಇರಲಿಲ್ಲ, ಸರ್ಕಾರದಾಗಿಲ್ಲ. ಅವರೇ ನೇರ ಬಂದು 300 ಜನ ತೀರೋಗಿದೆ ಅಂತ ಅವ್ರು ಹೇಳಿದ್ರು. 300 ಜನ ಕೊಲ್ಲಿವ ಅಂತ ಹೇಳಿದ್ರು. ನಡೀತಲ್ಲ, ಟಿವಿಯಾಗ ತೋರಿಸ್ಬಿಟ್ರಿ, ಬೆಂಕಿ ಎತ್ಕೊಂಡು ಹೋಯ್ತು ಇಡೀ ದೇಶ. ಯಾರ್ರೀ ಅವರು? ಇನ್ ವಾಟ್ ಕೆಪಾಸಿಟಿ ಡಿಡ್ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು? ಏನು ಕೆಪಾಸಿಟಿ ಅವ್ರದ್ದು? ಇಂಥವೆಲ್ಲ 100 ಇದಾವ್ರಿ. ಈಗೇನು ನಡೀತೈತೆ ಸುಮ್ಮನೆ ಅದೇನೋ ಅಂತಾರಲ್ಲ, ಯಾರಪ್ಪ ಒಂದೇನೋ ಯಾವ್ದೋ ಜಾತ್ರೆ ಅಂತಲ್ಲ, ಹಂಗೆ ನಡೆಯುತ್ತೆ. ನಮ್ದು ನಡೆಯಕತ್ತವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ. ಮುಸೋಲಿನಿ ಕಾಲದ ದೌರ್ಜನ್ಯ ಮೈನಾರಿಟೀಸ್ ಎಗೇನ್ಸ್ಟ್, ಹಿಟ್ಲರ್ನ ಕಾಲದ ದೌರ್ಜನ್ಯ ಯಹೂದಿ ಮೈನಾರಿಟೀಸ್ ವಿರುದ್ಧ, ಅಥವಾ ಸದ್ದಂ ಹುಸೇನಿದ್ದು ಅಲ್ಲಲ್ಲ ಮೈನಾರಿಟಿ ವಿರುದ್ಧ, ಒಂದು ಕೂಡ ಅಷ್ಟೇ ಮೈನಾರಿಟಿ ಕಮ್ಯುನಿಟಿ ವಿರುದ್ಧನೇ ಒಂದು ಮೇನ್ ಮಾಡಿ. ಅವನು ಸದ್ದಮ್ ಎಷ್ಟು ಅಂದರೆ, ನಾನು ಎಷ್ಟು ದೈವಭಕ್ತಿ ಅಂದರೆ, ಅವ ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ತಾ ಇದ್ದ. ಈ ಕೆಲವೆಲ್ಲ ಈ ಧಾರ್ಮಿಕವಾದಂಥ ವಿಚಾರಗಳನ್ನು ಪ್ರಚೋದನೆ ಮಾಡಿ ಜನರನ್ನು ತಮ್ಮ ಹತ್ರ ಇಟ್ಕೊಳ್ಬೇಕಂತ ಒಂದು ಆಯುಧ ಅಂತ ಹೇಳಿದರೆ ಧಾರ್ಮಿಕ ಆಯುಧ. ಸದ್ದಮ್ನು ಅದೇ ಮಾಡಿದ. ಕೇಳೋದಕ್ಕೆ ಬೇಕಾದಷ್ಟು ವಿತ್ ಡಾಟಾ ಬೇಕಾದಷ್ಟು ಪ್ರಶ್ನೆಗಳಿದ್ದಾವೆ ಕಾಂಗ್ರೆಸ್ ನಾಯಕರುಗಳಿಗೆ. ಆದರೆ ಏನು ಒಂದು ಭಯಕ್ಕೊಳಗಾಗಿದ್ದಾರಾ? ಯಾಕೆ ಸುಮ್ಮನೆ ಏನೇನೋ ಹೇಳ್ತಾರೆ ಅಂತ ಅಲ್ರಿ ಸುನಿಲ್ ಕುಮಾರ್ ಅವರೇ. ಪುಲ್ವಾಮಾ ದಾಳಿಯನ್ನ ಅಲ್ಲಿ ಪಾಕಿಸ್ತಾನದ ಸಚಿವರೇ ಅಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಾವು ಮಾಡಿಸಿದ್ವಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಅದ್ರ ಬಗ್ಗೆ ಮಾತಾಡ್ತಿರಲ್ಲ, ಅದು ಇವ್ರು ಮಾಡಿದ್ದಲ್ಲ, ಈ ಮಿಲಿಟರಿ ವಿಚಾರಗಳು, ಇದನ್ನೆಲ್ಲ ರಾಜಕೀಯಕರಣ ಯಾಕೆ ಗೊಳಿಸ್ತೀರಿ? ಯಾಕೆ ಅಷ್ಟು ಡೆಸ್ಪರೇಟ್ ಆಗಿದ್ದೀರಾ ವಿಷಯ ಇಲ್ಲದೆ? ಏನು ಗೊತ್ತಾ ಮೇಡಮ್, ಪ್ರತಿಯೊಬ್ಬ ನಾಗರಿಕ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷದ ನಾಯಕನ ಸ್ಥಾನ ನಿರ್ವಹಿಸಬೇಕು. ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಆ ರಾಜ್ಯದ ರಾಜ್ಯಪಾಲರು ಇವತ್ತೇನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ತಮಗೆಲ್ಲ ಗೊತ್ತಿದೆ, ಮಾಧ್ಯಮಗಳು ನೀವೇ ತೋರಿಸ್ತಾ ಇದ್ದೀರಿ. ಈ ಡಿಸ್ಕಷನ್ 30 ಮಿನಿಟ್ಸಲ್ಲಿ ಮುಗಿಬೋದು. ಅವತ್ತು ರಾಜ್ಯಪಾಲರು ಏನು ಹೇಳ್ತಿದ್ದಾರೆ, ಅದು ಮೋದಿನೇ ಮಾಡಿಸಿದ್ದಾರೆ. ಅವತ್ತು ಸ್ವಾಮಿ ನೀವು ಯಾಕೆ ಮಾಡಿದ್ದೀರಿ ಅಂತ ಕೇಳಿದ್ರೆ, ಇದು ನಮ್ಮ ಇಲೆಕ್ಷನ್ಗೆ ಅನುಕೂಲ ಆಗ್ತಿದೆ, ಸುಮ್ಮನಿರು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಎಲೆಕ್ಷನ್ ಬಂದ್ಬಿಟ್ಟು ಅವತ್ತಿನ ರಾಜ್ಯಪಾಲರು ಅವ್ರ ಹೆಸರು ಮರ್ತಿದ್ದೀನಿ ನಾನು, ಸತ್ಯಪಾಲ್ ಮಲ್ಲಿಕ್ ಅವ್ರು ಇನ್ನೊಂದು ಹೇಳಿದ್ದಾರೆ, ಈ ಎಲೆಕ್ಷನ್ ಅವರು ಈ ದೇಶದ ಒಬ್ಬ ದೊಡ್ಡ ರಾಜಕೀಯ ನಾಯಕನ ಮರ್ಡರ್ ಮಾಡಿಬಿಟ್ಟು ನೀವು ಆರ್ಮಿಯನ್ನು, ಈ ದೇಶದ ಸೈನ್ಯವನ್ನು ಡೌಟ್ ಮಾಡ್ತೀರಾ? ಎಸ್ ಮೇಡಮ್, ಒಳ್ಳೆ ಕ್ವಶನ್ನು. ಇಲ್ಲಿ ಯಾರು ಡೌಟ್ ಮಾಡ್ತಾ ಇಲ್ಲ. ಫಸ್ಟ್ ಇಲೆಕ್ಷನಲ್ಲಿ ಅಭಿವೃದ್ಧಿ ರಾಜಕಾರಣ ಮಾಡ್ತೀನಿ ಅಂತ ಬಂದಂಥ ಮೋದಿ, ಎರಡನೇ ಇಲೆಕ್ಷನ್ ಬಂದಂಥದ್ದು ಕ್ಯಾಂಪೇನಲ್ಲಿ ಏನು ಭಾಷಣ ಮಾಡಿದ್ದಾರೆ, ಸಮಯ ಕೊಟ್ಟರೆ ನಾನು ಯೂಟ್ಯೂಬಲ್ಲಿ ತೆಗೆದು ತೋರಿಸ್ತೀನಿ ನಿಮಗೆ. ಎರಡನೇ ಇಲೆಕ್ಷನ್ಗೆ ಹೋಗಬೇಕಾದ್ರೆ ನಾನು ಇಲೆಕ್ಷನ್ ನಿಲ್ತಿದ್ದೀನಿ ಅಂದರೆ ಜನಸಾಮಾನ್ಯರು ನಿಮಗೆ ಅಭಿವೃದ್ಧಿ ರಾಜಕಾರಣ ಇದು ಮಾಡ್ತೀನಿ ಅಂತ ಹೇಳಬೇಕು. ಏನು ಕೇಳ್ತಾರೆ ಎರಡನೇ ಇಲೆಕ್ಷನ್ಗೆ ಹೋಗಬೇಕಾದ್ರೆ, ನೀವು ಹಾಕೋ ಒಂದೊಂದು ಓಟು ಕೂಡ ಪುಲ್ವಾಮಾದಲ್ಲಿ ಸತ್ತಂಥ ಸೈನಿಕರನಿಗೆ ನ್ಯಾಯ ಒದಗಿಸ್ತೀನಿ ಅಂತ ಹೇಳ್ತಾರೆ. ಅದಲ್ಲ, ಯಾವ ಯೋಗ್ಯತೆ ಇರೋ ನಾಯಕನೂ ಹಂಗೆ ಮಾಡಬಾರ್ದು. ಸೈನಿಕರ ಸಾವಿನ ಮೇಲೆ ಓಟ್ಗಳನ್ನು ಕೇಳಬಾರ್ದು. ಹ್ಞೂ ಅಂದರೆ ತೋರಿಸ್ತೀನಿ. 1984 ಡಿಸೆಂಬರ್ನ ಚುನಾವಣೆ, ಇಂದಿರಾ ಗಾಂಧಿ ಅವರ ಹತ್ಯಾ ನಂತರದ ಒಂದು ಸಹಾನುಭೂತಿ ಅಲೆ. 1991 ಚುನಾವಣೆ, ರಾಜೀವ್ ಗಾಂಧಿ ಅವರ ಹತ್ಯಾ ನಂತರದ ಒಂದು ಸಹಾನುಭೂತಿ ಅಲೆ. ಅರ್ಧ ಮತದಾನ ಆದಾಗ ಆ ದುರಂತ ನಡೀತು. ಹಾಗಾಗಿ ಇನ್ನರ್ಧ ಮತದಾನದ ಟ್ರೆಂಡ್ ಬೇರೆ ಆಗಿತ್ತು. ಆದ್ರೆ ಅದನ್ನೆಲ್ಲ ಈ ರೀತಿ ವ್ಯಾಖ್ಯಾನಿಸೋದು ಬಹಳ ತಪ್ಪು. ಪುಲ್ವಾಮಾ ಬಳಸ್ಕೊಂಡು ಅದು ಬಳಸ್ಕೊಂಡು ನನಗೆ ಇವತ್ತಿಗೂ ನೆನಪಿದೆ. 10 ವರ್ಷದಿಂದ ಒಬ್ಬ ಪತ್ರಕರ್ತನಾಗಿ ಗಮನಿಸ್ತಾ ಇದ್ದೀನಿ ಅವ್ರ ಭಾಷಣದಲ್ಲಿ ಅಪ್ಪಿತಪ್ಪಿನ ಅವ್ರ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬಂದಿಲ್ಲ. ಪೂರ್ವಾಶ್ರಮ, ಸೈದ್ಧಾಂತಿಕವಾಗಿ ಹಿಂದುತ್ವ. ಆದ್ರೆ ಅವರು RSS ಶಾಖಾದಿಂದ ನೇರವಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದಿಲ್ಲ. ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯನ್ನು ಸಾರ್ವಜನಿಕ ಹುದ್ದೆಯಲ್ಲಿ 13 ವರ್ಷ ಇದ್ದು, ಈ 23 ವರ್ಷದಿಂದ ಒಬ್ಬ ಸಾರ್ವಜನಿಕ ಹುದ್ದೆಯಲ್ಲಿರೋ ವ್ಯಕ್ತಿಗೆ ಮನಃಪರಿವರ್ತನೆ ಖಂಡಿತವಾಗಿ ಆಗಿರುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮಾತು ಬರುವಾಗ ಆ ಥರ ದೃಷ್ಟಿಕೋನ ಬೇರೆ ಇರುತ್ತೆ. ಮೊನ್ನೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಏನು ಹೇಳಿದ್ರು ಅವರು? ರಾಮ ಅಂದರೆ ವಿವಾದ ಅಲ್ಲ, ಸಮಾಧಾನ ಅಂತ ಹೇಳಿದ್ರು. ನಿಮ್ಮ ಕರ್ನಾಟಕ BJP ಅವ್ರು ಏನು ಮಾಡ್ಬಿಟ್ರಿ, ಬಡ ಅಲ್ಲೋ KM ದೊಡ್ಡಿಯಲ್ಲಿ ಹೋಗ್ಬಿಟ್ಟು ಹನುಮಾನ್ ಧ್ವಜದ ವಿವಾದ ಎಬ್ಬಿಸ್ಬಿಟ್ರಿ. ಮಾರನೇ ದಿವಸ ಇವತ್ತು ವಿಜಯವೂ ಇದೆ, ಆದರೆ ವಿನಯ ಬೇಕಾಗಿದೆ ಅಂತ ಹೇಳಿದ್ರೆ. ಈ ದೇವಸ್ಥಾನ ಭಾರತೀಯ ಸಮಾಜದ ಸಹಬಾಳ್ವೆ, ಸಹಿಷ್ಣುತೆ ಮತ್ತು ಸಹಭಾಗಿತ್ವದ ಸಂಕೇತ ಆಗಬೇಕು ಅಂತಂದು ಆಶಯ ಅವ್ರಿಗೆ ಗೊತ್ತಿದೆ. ಮುಸಲ್ಮಾನರ ಮನಸ್ಸಲ್ಲಿ ಏನಾಗ್ತದೆ. ಇದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ ಪಸ್ಮಂದ ಮುಸ್ಲಿಮರ ಬಗ್ಗೆ ಪದೇ ಮಾತಾಡ್ತಾ ಇದ್ದಾರೆ. ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ದಲಿತ ಮತ್ತು ಹಿಂದುಳಿದ ವರ್ಗದ ಮುಸಲ್ಮಾನರು. ಅವ್ರನ್ನ ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಕರ್ನಾಟಕದ ಘಟಕದ ನಾಯಕರೆಲ್ಲ ಅಂತ ಮಾತುಗಳು ಬರೋದೇ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಅದೇ ಬೇಕು, ಹಿಂದುತ್ವ ಇವ್ರು ಹೇಳ್ತಾರೆ. ಮೋದಿ ಅವ್ರು ಮೊನ್ನೆ ಚುನಾವಣೆ ಘೋಷಣೆ ಆಗೋ ದಿವಸ ಘೋಷಣೆ ಮಾಡಿದ ಲಾಸ್ಟ್ ಪ್ರಾಜೆಕ್ಟ್ ಯಾವ್ದು ಗೊತ್ತಾ? 1200 ಕೋಟಿ ಸಾಬರ್ಮತಿ ಆಶ್ರಮ್ ಮೆಮೋರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದು 5 ಎಕರೆ ಇರೋದು. ಈಗಾಗಲೇ ಅವ್ರು ಸಾಬರ್ಮತಿ ರಿವರ್ ಫ್ರಂಟ್ ಮಾಡಿಬಿಟ್ಟಿದ್ರು. ಅವ್ರ ಬಾಯಲ್ಲಿ ಇವತ್ತಿಗೂ ಕೂಡ ನಾನು ಗಮನಿಸ್ತಾ ಇದ್ದೀನಿ, ಹೆಗ್ಡೆವಾರ್, ಗೋಲ್ವಲ್ಕರ್, ಸಾವರ್ಕರ್ ಅಂತ ಹೆಸರೇ ಬರಲ್ಲ. ಗಾಂಧಿ, ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಅವ್ರಿಗೋಸ್ಕರ ಎಲ್ಲ ಸ್ಮಾರಕಗಳನ್ನು ಕೂಡ ಸ್ಥಾಪಿಸಿಬಿಟ್ಟಿದ್ದಾರೆ. ಮೋದಿಯ ಸಂಕೀರ್ಣ ವ್ಯಕ್ತಿತ್ವ ಅವ್ರ ಆರಾಧಕರಿಗೂ ಅರ್ಥ ಆಗ್ತಾ ಇಲ್ಲ, ಅವ್ರ ವಿರೋಧಿಗಳಿಗೂ ಅರ್ಥ ಆಗ್ತಾ ಇಲ್ಲ. ಹೀಗಾಗ್ಬಿಟ್ಟು ಕಾಂಗ್ರೆಸ್ ನಾಯಕರು ಏನು ಭಯಗ್ರಸ್ತರಾದಂತ ಇವತ್ತು ಇದಕ್ಕಿಂತ ದಿಢೀರ್ನ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡ್ತಾ ಇದ್ದಾರೆ. ನಾನು ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಒಂದು ವಿಷಾದ ಏನಿದೆ ಅಂತಂದ್ರೆ,
ಅವತ್ತು ಲಕೋಟೆ ಮುಖ್ಯಮಂತ್ರಿ ಅಂತಿದ್ರಲ್ಲ, ಓಕೆ ಲಕೋಟೆಯಲ್ಲಿ ಇವ್ರ ಹೆಸರು ಬರೆದವರು ಯಾರು? PV ನರಸಿಂಹರಾಯರು. Okay. ಮೊನ್ನೆ ಭಾರತ ರತ್ನ ಕೊಟ್ಟಾಗ ಅಟ್ಲೀಸ್ಟ್ ವೀರಪ್ಪನವಲಿ ಅವರಿಂದ ಒಂದು ಸಂತೋಷದ ವಾಕ್ಯ ಕೇಳಿದೆ, ನಿರೀಕ್ಷೆ ಮಾಡಿದೆ, ಏನೂ ಬರಲಿಲ್ಲ. ಆದ್ರೆ ಪಾಪ ಮೊನ್ನೆ ತಾನೇ ಮುಖ್ಯಮಂತ್ರಿ ಆಗಿದಾರ, ತೆಲಂಗಾಣ ಮುಖ್ಯಮಂತ್ರಿ ಸಂಭ್ರಮ ಪಟ್ಬಿಟ್ರು. ಆ ಸುದ್ದಿ ಬರ್ತಿರೋಂಗೆ ಅಧಿವೇಶನ ನಡೀತಾ ಇತ್ತು, ನಿರ್ಣಯ ಪಾಸ್ ಮಾಡ್ಬಿಟ್ಟು ನಮ್ಮ ತೆಲುಗು ಬಿಟ್ಟಿನ ಕೊನೆಗೆ ತಡವಾಗಿ ಆದ್ರೂ ಗೌರವ ಸಿಗ್ತಲ್ಲ ಅಂತ ಒಂದು ಮಾತು ವೀರಪ್ಪ ಮೊಯ್ಲಿ ಅಂತ ಒಬ್ಬ ಹಿರಿಯ ಮುತ್ಸದ್ದಿ ಬಾಯಲ್ಲಿ ಬರಬೇಕಾಗಿತ್ತು ಅಂತ. ರಾಜಕಾರಣದ ಹಿಪಾಕ್ರಸಿಗಳು, ಕೃತಜ್ಞತೆಗಳು ಹೇಗಿರುತ್ತೆ ಅನ್ನೋದನ್ನ ಹಿರಿಯ ಪತ್ರಕರ್ತರಾಗಿ ಎಳೆ ಆಗ್ಬಿಟ್ಟಿಟ್ರು. ಸಂಕೀರ್ತ ಅವರೇ, ಬಿಜೆಪಿ ಅವರಿಗೆ ಪ್ರಧಾನಿ ಅಂತ ಚಿನ್ನದಂತ ರತ್ನದಂತ ಒಬ್ಬ OBC ನಾಯಕ ಸಿಕ್ಕಿದ್ರು ಕೂಡ ಅದನ್ನ ಸರಿಯಾಗಿ ನಿಮ್ಗೆ ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ, ಅವ್ರನ್ನ ಅರ್ಥ ಮಾಡ್ಕೊಳಕ್ ಬರ್ತಾ ಇಲ್ಲ. ಗೊಂಬೆ ತರ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನೀವು ನಿಮ್ಮ ಮಂಗಳೂರಲ್ಲಿ ನಿಮಗೆ ಅವ್ರನ್ನ ನೀವು ತುಂಬಾ ಓವರ್ ಯುಟಿಲೈಸ್ ಮಾಡ್ತಾ ಇದ್ದೀರಾ, ಅವ್ರನ್ನ ದಣಿಸ್ತಾ ಇದ್ದೀರಾ. ನೀವು ದೇಶದ ಕೆಲಸ ಮಾಡೋರು ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ನೀವು ಕಾಂಗ್ರೆಸ್ನ ಮಣಿಸೋದಕ್ಕೆ ನಿಮ್ಮ ಹತ್ರ ಗಟ್ಟಿ ಅಸ್ತ್ರ ಇಲ್ಲ. ಹೊಸಬರಿಗೆ ಟಿಕೆಟ್ ಕೊಟ್ಟಿದ್ದೀರಾ, ಅಲ್ಲಿ ಕರ್ಕೊಂಡೋಗಿ ರ್ಯಾಲಿ ಮಾಡಿಸ್ತೀರಾ. ಮೈಸೂರಲ್ಲಿ ಎಡವಟ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಸರಿಯಾಗಿ ಅದನ್ನ ಮ್ಯಾನೇಜ್ ಮಾಡಿಲ್ಲ ಪ್ರತಾಪ್ ಸಿಂಹ ಅವರ ಎಕ್ಸಿಟ್ ಅನ್ನ, ಅಲ್ಲಿ ಕರ್ಕೊಂಡ್ಬಂದು ಮೋದಿ ಹತ್ರ ಮಾತಾಡಿಸ್ತೀರಾ. ಎಲ್ಲದಕ್ಕೂ ನಿಮಗೆ ನೀವು ಮಾಡೋ ಎಲ್ಲಾ ತಪ್ಪಿಗೂ ಮೋದಿ ಆನ್ಸರ್ ಕೊಡ್ಬೇಕು. ನೋಡಿ, ಒಂದು ಒಟ್ಟು 28 ಕ್ಷೇತ್ರದ 25 ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಏನು ಘೋಷಣೆ ಮಾಡಿದ್ದಾರೆ, ಸುಮಾರಷ್ಟು ಹಾಲಿ ಸಂಸದರನ್ನ ಬದಲಾಯಿಸಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಲಿದೆ. ಹಲವಾರು ಕಾರಣಗಳು ಅದಕ್ಕಿದೆ. ಆ ಕ್ಷೇತ್ರವಾರು ಆ ಕಾರಣಗಳನ್ನ ನೋಡಬೇಕು. ಇಲ್ಲ ನೋಡಿ, ನಮ್ಮಲ್ಲಿ ಉತ್ಸಾಹ ಉಮೇದು ಜಾಸ್ತಿಯಾಗಿ ಗೆಲ್ಲೋವಂಥ ಒಂದು ಇದಕ್ಕೋಸ್ಕರನೇ ನಮ್ಗೆ ಇಷ್ಟೊಂದು ಚರ್ಚೆಗಳಾಗ್ತಿರೋಂಥದ್ದು. ಕ್ಷೇತ್ರವಾರು ಅಸಮಾಧಾನ ಇರುವಂಥದ್ದು. ಅಸಮಾಧಾನ ಇದ್ರೇನೆ ನಾವು ಅದನ್ನು ಸಮಾಧಾನ ಮಾಡಿ ಸಂಘಟನೆ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ ಏನು, ಈ ಬೇಸಿಗೆ ರಜೆಗೆ ಶಾಲೆ ಮಕ್ಕಳು ಬಂದಂಗೆ ಅವರಲ್ಲಿ ಕ್ಯಾಂಡಿಡೇಟ್ ಹಾಕ್ಬಿಟ್ಟಿದ್ದಾರೆ. ಎಲ್ಲರ ಮಕ್ಕಳು ಅವರ ಸಂಬಂಧಿಕರು ಬರೀ ಅಂಥವರೇ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಸೊ ಆ ರೀತಿ ನಗೆಪಡಿ ಈಡಾಗುವಂಥ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಹಾಕಿದೆ. ನಮ್ಮಲ್ಲಿ ಅಸಮಾಧಾನ ಇದೆ. ಅಸಮಾಧಾನ ಸರಿ ಮಾಡಿ ಇವಾಗ ಪ್ರತಾಪ್ ಸಿಂಹ ಅವರು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಬೇರೆ ಕ್ಷೇತ್ರಕ್ಕೂ ಹೋಗಿ ಅವ್ರು ಇದು ಮಾಡ್ತಿದ್ದಾರೆ. ನಮ್ಮಲ್ಲಿ ಹಾಲಿ ಕೆಲವು ಸಂಸದರು ಅವರೇ ವಯೋ ಕಾರಣದಿಂದಾಗಿ ಅವ್ರಿಗೆ ಆಸಕ್ತಿ ಇಲ್ದಿರೋ ಕಾರಣ ಅವರು ಇದ್ದಾರೆ. ಸೊ ಹಾಗಾಗಿ ಬದಲಾವಣೆಗಳನ್ನ ನಾವು ಮಾಡಿದ್ದೀವಿ. ಯು ಕ್ಯಾನ್ ಗೋ ಅಹೆಡ್. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಪ್ರಶ್ನೆ, ಬಹಳ ಸೂಕ್ಷ್ಮವಾದ ನೋಡಿ. ನಾವು ಗಲಾಟೆ ಮಾಡಕ್ಕಿಂತ ಒಂದು ಮೌಲಿಕವಾದಂತ ಒಂದು ವಿಚಾರನ ರವೀಂದ್ರ ರೇಷ್ಮೆ ಅವರು ಎತ್ತಿದ್ರು. ಅದನ್ನ ಇನ್ಕ್ಲೂಡಿಂಗ್ ಆಲ್ ದ ಬಿಜೆಪಿ ನಾಯಕರುಗಳು ಕೇಳಿಸ್ಕೊಳ್ಬೇಕು. ಇದನ್ನ ಸಂಕೀರ್ತ ಅವರಿಗೆ, ನೀವು ನಿಮ್ಮ ಬಿಜೆಪಿ ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಈ ಪ್ರಶ್ನೆನ ಕೇಳ್ತೀನಿ. ಸಂಕೀರ್ತ ಅವರೇ, ಅವರು OBC ನಾಯಕ, ಹಿಂದುಳಿದ ವರ್ಗದ ಪರಮೋಚ್ಚ ನಾಯಕ ಮೋದಿ ಅವರು ಅನ್ನೋದನ್ನ ನೀವು ಪಿಚ್ಚೆ ಮಾಡಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಎಗನೆಸ್ಟ್ ನೀವು ಒಬ್ರು ಬಾಯ್ ಬಿಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ನೋಡಿ, ಭಾರತ ಕಂಡಂತ ರವೀಂದ್ರ ರೇಷ್ಮೆ ಹೇಳಿದಂಗೆ ಪ್ರಥಮ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ. ಇದೊಂದೇ ಅಲ್ಲ, ಪ್ರಥಮ ಮುಸಲ್ಮಾನ್ ರಾಷ್ಟ್ರಪತಿಯನ್ನು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿನೇ, ಒಬ್ಬ ದಲಿತ ರಾಷ್ಟ್ರಪತಿಯನ್ನು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿನೇ, ಒಬ್ಬ ಟ್ರೈಬಲ್ ಮಹಿಳೆಯನ್ನ ರಾಷ್ಟ್ರಪತಿ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿನೇ. ಸೊ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಏನನ್ನ ಮಾತಾಡ್ತೀವಿ, ಏನನ್ನ ಹೇಳ್ತೀವಿ, ಸರ್ವರಿಗೂ ಸಮಬಾಳು ಸಾಮಾಜಿಕ ನ್ಯಾಯ ಅಂತ ಏನು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಇದೆ, ಅದನ್ನ ಬರೀ ಹೇಳೋದಲ್ಲದೆ ಆಚರಣೆಯಲ್ಲಿ ಕೂಡ ತಂದಿದ್ದೀವಿ. ಇದು ಭಾರತೀಯ ಜನತಾ ಪಾರ್ಟಿಯ ಬದ್ಧತೆ. ನಾವು ಹೇಳ್ತಿರೋಂಥದ್ದು ಇವತ್ತು ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ, ಅವರು ಹತಾಶಾ ಮನೋಭಾವಕ್ಕೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೋಲನ್ನು ಒಪ್ಕೊಳ್ಳೋ ರೀತಿಗೆ ಅವರು ಆಲ್ರೆಡಿ ಹೋಗಿ ಅವರ ಹೇಳಿಕೆಗಳು ಅವರ ಸಚಿವರು ಅವರ ನಾಯಕರು ಕೊಡ್ತಾ ಇದ್ದಾರೆ, ಇನ್ನು ಮುಂದೂ ಕೊಡ್ತಾರೆ. ಈಗ ಏನಾಗಿದೆ, ಅವ್ರಿಗೆ ಇವಾಗ ಈ ಒಂದು ವ್ಯಕ್ತಿತ್ವವನ್ನು ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ನವ್ರ ಹತ್ರ ಅಸ್ತ್ರಗಳಿಲ್ಲ. ಯಾಕೆಂದರೆ ಅವರು ಒಪ್ಕೋಬೇಕು, ಕರ್ನಾಟಕದಲ್ಲಿ ಅವರ ಸರ್ಕಾರದಲ್ಲಿದ್ದಾರೆ, ಅವೆಲ್ಲವರು ನಾವು ಒಪ್ಕೊಂಡಿದ್ದೀವಿ. ಆದರೆ ರಾಷ್ಟ್ರ ರಾಜಕಾರಣ ಅಂತ ಬಂದಾಗ ಅವ್ರಿಗೆ ರೆಲೆವೆನ್ಸಿನೇ ಇಲ್ಲ. ಅವ್ರು ರೆಲೆವೆನ್ಸಿ ಕಳ್ಕೊಂಡಿದ್ದಾರೆ, ಇನ್ನೂ ಕ್ಷೀಣಿಸ್ತಾರೆ ಕೂಡ.